ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಸ್ವಯಮಾಡುಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ದೀಪಾವಳಿ ಹಬ್ಬ ಇನ್ನೇನು ಹತ್ರ ಬಂತು. ಸಿಹಿ ಸಿಹಿ ತಿಂಡಿ ತಿನಿಸುಗಳನ್ನು ಪ್ರಿಪೇರ್ ಮಾಡಿ ಇವಾಗಲೇ ಇಟ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ. ಮುಂದೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ತಿಂತಾ ಓಡಾಡ್ತಾ ಇರ್ತಾರೆ. ನಿಮಗೆ ಪೂಜೆ ಮಾಡುವಾಗ ದೀಪಾವಳಿ ಹಬ್ಬದ ದಿವಸ ನಿಮಗೆ ತೊಂದರೆ ಕೊಡಲ್ಲ. ಹಾಗಾಗಿ ಇವಾಗಿಂದನೇ ಸಿಹಿ ತಿಂಡಿಗಳನ್ನು ಅಥವಾ ತಿನಿಸುಗಳನ್ನು ಮಾಡಿ ಡಬ್ಬದಲ್ಲಿ ಇಟ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ ನಿಮಗೆ. ಹಾಗಾಗಿ ನಾನಂತೂ ಇವತ್ತಿಂದನೇ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ತುಂಬಾ ಸುಲಭವಾಗಿ ನಾನು ಯಾವ ರೀತಿ ಮಾಡೋದು ಕರ್ಜಿಕಾಯಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತು. ಖಂಡಿತ ವಿಡಿಯೋನ ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಕರ್ಜಿಕಾಯಿ ಮಾಡೋಣ. ಕರ್ಜಿಕಾಯಿ ಮಾಡಲಿಕ್ಕೆ ನಾನಿಲ್ಲಿ ಮೊದಲನೇದಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಾನೊಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೋಡಿ ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ, 1/4 ಕಪ್ ಆಗುವಷ್ಟು. ನೀವು ಬೇಕಿದ್ರೆ ಅರ್ಧ ಕಪ್ ಕೂಡ ಹಾಕೋಬಹುದು ಅಥವಾ 1/4 ಕಪ್ ಕೂಡ ಹಾಕೋಬಹುದು. ಚಿರೋಟಿ ರವೆ ಹಾಕಿ ಮಾಡಿದ್ರೆ ತುಂಬಾ ಗರ್ಗರಿಯಾಗಿ ಬರುತ್ತೆ. ಕರ್ಜಿಕಾಯಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಸಿಹಿ ತಿನಿಸು ಮಾಡಬೇಕಾದ್ರೂ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, 1 ಚಿಟಿಕೆ ಆಗುವಷ್ಟು. ಇದಕ್ಕೆ ನೋಡಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಪೂರ್ತಿಯಾಗಿ ಬಿಸಿ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಣ್ಣೆನ. ಎಣ್ಣೆ ಯಾವ ರೀತಿ ಕಾಯಬೇಕಂದ್ರೆ ಹಿಟ್ಟು ಮೇಲೆ ಹಾಕಿದ ತಕ್ಷಣ ಬಬಲ್ಸ್ ಬರಬೇಕು, ಆ ಥರ ಕಾಯ್ದಿರಬೇಕು ಎಣ್ಣೆ. ಆವಾಗ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಕರ್ಜಿಕಾಯಿ ಮಾಡಲಿಕ್ಕೆ ಸುಲಭ ಆಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಂಡೆ ಕಟ್ ನೋಡಿದ್ರೆ ಚೆನ್ನಾಗಿ ಉಂಡೆ ಆಗಬೇಕು ಹಿಟ್ಟು, ಆವಾಗ ಪರ್ಫೆಕ್ಟ್ ಆಗಿದೆ ಅಂತ. ಸ್ವಲ್ಪನೇ ನೀರು ಹಾಕೊಂಡು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕು ಹಿಟ್ಟನ್ನು. ಯಾಕಂದರೆ ನಾವು ರವೆ ಹಾಕಿರೋದ್ರಿಂದ, ಸಣ್ಣ ರವೆ ಹಾಕಿರೋದ್ರಿಂದ ಅದು ಕೂಡ ಚೆನ್ನಾಗಿ ನೆಂದು ಮತ್ತೆ ಗಟ್ಟಿ ಆಗೋ ಚಾನ್ಸ್ ಇರುತ್ತೆ ಹಿಟ್ಟು. ಆದರೂ ಕೂಡ ನಾನಿಲ್ಲಿ ನೋಡಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಾವು ಮಾಡುವಂಥ ಕರ್ಜಿಕಾಯಿ ಏನಿದೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಜಾಸ್ತಿ ದಿನ ಇಟ್ಟರು ಕೂಡ ಮೆತ್ತಗಾಗಲ್ಲ. ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕಪ್ಪು ಎಳ್ಳಿದ್ರೆ ಅದನ್ನು ಕೂಡ ಬಳಸ್ಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಸ್ವಲ್ಪ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ. ಇದೇ ಪಾತ್ರೆಗೆ ಲೋ ಫ್ಲೇಮ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಡ್ರೈ ಫ್ರೂಟ್ಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನಾನಿಲ್ಲಿ. ನೀವು ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಇದನ್ನ ಡ್ರೈ ಫ್ರೂಟ್ಸ್ ಇದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಇದಕ್ಕೆ ನೋಡಿ ಡೆಸಿಕೇಟೆಡ್ ಕೋಕೋನಟ್ ಅಂದ್ರೆ ಕೊಬ್ಬರಿ ಪುಡಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ಡೆಸಿಕೇಟೆಡ್ ಕೋಕೋನಟ್ ಅಂದ್ರೆ ಕೇಳಿದ್ರೆ ಕೊಡ್ತಾರೆ. ಅಥವಾ ನೀವು ಒಣ ಕೊಬ್ಬರಿನ ಚೆನ್ನಾಗಿ ಮಿಕ್ಸರ್ ಗ್ರೈಂಡರ್ ಹಾಕೊಂಡು ನುಣ್ಣಗೆ ರುಬ್ಕೊಂಡ್ರು ಆಗುತ್ತೆ. ಎಳ್ಳನ್ನು ಕೂಡ ಹಾಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಪೌಡರ್ ಶುಗರ್ನ ಹಾಕೊಂಡಿದ್ದೀನಿ. ನೋಡ್ತಿರ್ಬೋದು, ನಾನಿಲ್ಲಿ ಬಳಸಿರೋದು ಬೆಲ್ಲ ಅಲ್ಲ, ಬ್ರೌನ್ ಶುಗರ್ ಅಂತ ಸಿಗುತ್ತೆ. ಅದನ್ನ ನೀವು ತಂದು ಬಳಸಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಖಂಡಿತ ಇದನ್ನ ಟ್ರೈ ಮಾಡಿ. ನಿಮ್ಮಲ್ಲಿ ತುಂಬಾ ಈಸಿ ಕೂಡ ಆಗುತ್ತೆ ಮಾಡೋದು. ಇವಾಗ ನೋಡಿ ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಬೇಯಿಸೋಗುತ್ತೆ. ಜಾಸ್ತಿ ಬಿಸಿ ಮಾಡಿದ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ ತೆಗೆದಿಟ್ಕೊಳ್ತಾ ಇದ್ದೀನಿ. ಪೂರ್ತಿ ತಣ್ಣಗಾಗಬೇಕು. ಅಷ್ಟರೊಳಗೆ ಒಂದು ಉಪಯುಕ್ತವಾದ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅಡುಗೆಗಳನ್ನೇನೋ ಮಾಡಿ ಮುಗಿಸ್ಬಿಡ್ತೀವಿ. ಅಡುಗೆ ಮಾಡಾದ್ಮೇಲೆ ಈ ಥರ ಕಲೆ ಆಗಿರುವಂಥ ಪಾತ್ರೆಗಳನ್ನು ತೊಳೆಯೋದಿದೆಯಲ್ಲ, ಇದೊಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಲೇಡೀಸ್ಗೆ ಇಷ್ಟ ಆಗದಿರೋಂಥ ಕೆಲಸ ಅಂತ ಹೇಳ್ಬೋದು ಇದು. ಯಾರ್ಯಾರಿಗೆ ಇಷ್ಟ ಇಲ್ಲ ಕಾಮೆಂಟ್ ಮುಖಾಂತರ ಬರ್ತಿರಿಸಿ. ಈ ವಿಡಿಯೋ ನೋಡಾದ್ಮೇಲೆ ಖಂಡಿತವಾಗ್ಲೂ ಈ ಕೆಲಸನ ಇಷ್ಟಪಟ್ಟು ನೀವು ಮಾಡ್ತೀರಾ. ಇವಾಗ ನೋಡ್ತಿರ್ಬೋದು, ನಾನು ಆವಾಗಲೇ ಹೂರಣವನ್ನು ಮಾಡ್ಕೊಳ್ಳೋವಾಗ ಸ್ವಲ್ಪ ತಳ ಹಿಡಿತು. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ತಳ ಹಿಡಿದಿದೆ ಅಂತ. ಅದಕ್ಕಾಗಿ ನಾನೊಂದು ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಕಲೆ ಆಗಿರುವಂಥ ಪಾತ್ರೆಗಳನ್ನು, ಕೊಳೆ ಆಗಿರುವಂಥ ಪಾತ್ರೆಗಳನ್ನು ತುಂಬಾ ಸುಲಭವಾಗಿ ಯಾವುದೇ ಪ್ರೆಷರ್ ಹಾಕ್ದೇನೆ ಈಸಿಯಾಗಿ ನೀವು ಈ ಕೊಳೆಗಳನ್ನು ತೆಗಿಬೋದು. ಅದು ಹೇಗೆ ಅಂತೀರಾ? ಬನ್ನಿ ನೋಡೋಣ. ನೋಡಿ, ಗಾಲಾ ಸೂಪರ್ ಸ್ಕ್ರಬ್ಬರ್ ಇದು. ಇದರಿಂದ ನೀವು ತುಂಬಾ ಸುಲಭವಾಗಿ ಪಾತ್ರೆಗಳನ್ನು ತೊಳಿಬೋದು. ಇದ್ರ ಒಳಗಡೆ ಏನಿದೆ ನೋಡಿ, ಒಳಗಡೆ ಸ್ಟೀಲ್ ಲೂಪ್ಸನ್ನು ಹಾಕಿರ್ತಾರೆ. ನಿಮಗೆ ಯಾವುದೇ ರೀತಿ ಕೈಗೆ ಕೂಡ ಹಾನಿ ಆಗಲ್ಲ. ನಿಮ್ಮ ಪಾತ್ರೆಗಳ ಡೆಲಿಕೇಟ್ ಇರುತ್ತೆ, ಕೆಲವೊಂದು ಪಾತ್ರೆಗಳಿಗೂ ಕೂಡ ಯಾವುದೇ ರೀತಿ ಹಾನಿ ಆಗದೆ ಇರೋ ಥರ ಇದು ಕ್ಲೀನಾಗಿ ಇದರಿಂದ ನಾವು ತೊಳಿಬೋದು. ಕಾರಣಕ್ಕೆ ಈ ಎಡ್ಜಸ್ಗಳೇನಿದೆ, ಎಡ್ಜಸ್ನ ಚೆನ್ನಾಗಿ ಸೀಲ್ ಮಾಡಿದ್ದಾರೆ. ಇದರಿಂದ ನೀವು ಇದನ್ನ ಸುಮಾರು ದಿನಗಳವರೆಗೂ ಏನೂ ಆಗದೆ ಇರೋ ಥರ ನೀವು ಬಳಸ್ಬೋದು. ಏನು ಹಾಳಾಗೋದಿಲ್ಲ, ತುಂಬಾ ದಿನ ಬರುತ್ತೆ. ನಾನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ. ನನಗೆ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ, ನೀವು ಸಾಮಾನ್ಯವಾಗಿ ಕಾಮನ್ ಆಗಿ ನೀವು ತಂದು ಬಳಸಿರಲ್ವಾ ಸ್ಕ್ರಬ್ಬರು, ಅದಕ್ಕಿಂತ 3 ಪಟ್ಟು ಇದು ಸ್ಟ್ರಾಂಗರ್ ಆಗಿದೆ. ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ನೀವು ಮೆಟಾಲಿಕ್ ಮತ್ತೆ ಗ್ರೀನ್ ಸ್ಕ್ರಬ್ಬರ್ ಎರಡನ್ನು ಸೇರಿಸಿ ಯೂಸ್ ಮಾಡ್ತಾ ಇದ್ದೀರಾ. ಆದ್ರೆ ಗಾಲಾ ಸೂಪರ್ ಸ್ಕ್ರಬ್ಬರ್ 2in1 ಆಗಿ ಕೆಲಸ ಮಾಡುತ್ತೆ. ಇದೊಂದು ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಅದೆರಡರ ಕೆಲಸನೂ ಇದೊಂದೇ ಮಾಡುತ್ತೆ. ನೀವು ಯಾವುದೇ ಜೆಲ್ ಯೂಸ್ ಮಾಡ್ಕೊಳ್ಳಿ ಅಥವಾ ಸಾಬೂನು ಯೂಸ್ ಮಾಡ್ತೀರಿ, ನೀವೇನು ಯೂಸ್ ಮಾಡ್ಕೊಳ್ತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಏನು ಯೂಸ್ ಮಾಡಿದ್ರೆ ಅಷ್ಟೇ. ಇದರಲ್ಲಿರುವಂಥ ಪವರ್ ಏನಿದೆ ನೋಡಿ, ಅದು ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನೀವು ಯಾವ ಥರ ಆಗಿದೆ ಅಂತ. ಇದು ತುಂಬಾ ಯೂಸ್ಫುಲ್ ಆಗಿರೋ ಕಾರಣಕ್ಕೆ ನಾನಿಲ್ಲಿ ನಿಮಗೆ ವಿಡಿಯೋನ, ಇದರ ಅನುಕೂಲತೆನ, ಇದರ ಉಪಯುಕ್ತತೆನ ನಾನಿಲ್ಲಿ ಹೇಳ್ತಿರೋದು ನಿಮಗೆ. ನೋಡಿ, ಯಾವುದೇ ರೀತಿ ಎಲ್ಲ ಕಲೆನೂ ಒಂದೇ ಸರಿಗೆ ಹೊರಟೋಯ್ತು. ತುಂಬ ಇಷ್ಟ ಆಯಿತು. ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದನ್ನು ಮಾರ್ಕೆಟ್ನಲ್ಲಿ ಏನಾದರೂ ನೀವು ನೋಡಿದ್ರೆ ಖಂಡಿತವಾಗ್ಲೂ ಗಾಲಾ ಸೂಪರ್ ಸ್ಕ್ರಬ್ಬರನ್ನು ನೀವು ಮನೆಗೆ ತನ್ನಿ. ತುಂಬಾ ನಿಮಗೆ ಅನುಕೂಲ ಇದೆ ಇದರಿಂದ. ನೋಡ್ತಿರ್ಬೋದು ಯಾವ ರೀತಿ ಪಾತ್ರೆ ಹೊಳಿತಾ ಇದೆ ಅಂತ. ಯಾವುದೇ ಕಲೆಗಳಿಲ್ಲ, ಕೊಳೆಗಳಿಲ್ಲ.
ಕ್ಲೀನ್ ಕಟ್ ಆಗಿದೆ. ಇವತ್ತಿನ ಈ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಇವತ್ತೇ ನಿಮ್ಮ ಮನೆಗೆ ಗಾಲಾ ಸೂಪರ್ ಸ್ಕ್ರಬ್ಬರ್ ಅನ್ನ ತಗೊಂಡು ಬನ್ನಿ, ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಯಾರ್ಯಾರು ತಂದು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರ ಅನ್ನೋದನ್ನ ಖಂಡಿತವಾಗ್ಲೂ ನನ್ನ ಕಾಮೆಂಟ್ ಮುಖಾಂತರ ಬರ್ತಿರ್ತಾನೆ, ಮರಿಬೇಡಿ. ಇವಾಗ ಬನ್ನಿ ರೆಸಿಪಿನ ಕಂಟಿನ್ಯೂ ಮಾಡೋಣ. ಸೊ ಇವಾಗ ಆವಾಗಲೇ ಕಲ್ಸಿಟ್ಟಂತ ಹಿಟ್ಟು ಚೆನ್ನಾಗಿ ನೆಂದಿದೆ, ಸಾಫ್ಟ್ ಆಗಿದೆ ನೋಡಿ. ಇವಾಗ ಮತ್ತೊಂದ್ಸರಿ ಅದನ್ನ ಚೆನ್ನಾಗಿ ಕೈಯಿಂದ ನಾದ್ಕೊಳ್ಬೇಕು. ನಾದ್ಕೊಂಡು ನಿಮ್ಗೆ ಎಷ್ಟು ಪೋರ್ಷನ್ ಬೇಕೋ ಅಷ್ಟು ತಗೊಂಡು ಚಿಕ್ಕ ಚಿಕ್ಕ ಪೂರಿ ಆಕಾರಕ್ಕೆ ನೀವು ಎಷ್ಟು ಹಿಟ್ಟನ್ನು ತಗೊಳ್ತೀರೋ ಅಷ್ಟು ಹಿಟ್ಟನ್ನು ನಾನಿಲ್ಲಿ ತಗೊಂಡಿದ್ದೀನಿ. ತಗೊಂಡು ಸ್ವಲ್ಪ ಒಣ ಮೈದಾ ಹಿಟ್ಟಿನಲ್ಲಿ ಇಲ್ಲಿ ಡಿಪ್ ಮಾಡಿಕೊಂಡು ಒಂದು ಪೂರಿ ಆಕಾರಕ್ಕೆ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕು. ಪೂರ್ತಿ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಈ ಕರ್ಜಿಕಾಯಿ ಏನಿದೆ ನೋಡಿ ಕಟ್ಟಾಗೋ ಚಾನ್ಸ್ ಇರುತ್ತೆ, ಹರಿಯೋ ಚಾನ್ಸ್ ಇರುತ್ತೆ. ಇವಾಗ ನೋಡಿ ಈ ಆಕಾರಕ್ಕೆ ಲಟ್ಟಿಸ್ಕೊಂಡಿದ್ದೀನಿ, ಇಷ್ಟು ದಪ್ಪವಾಗಿ ಲಟ್ಟಿಸ್ಕೊಂಡಿದ್ದೀನಿ. ನಾನಿಲ್ಲಿ ಕರ್ಜಿಕಾಯಿ ಮೇಕರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ರೆ ಇದರಿಂದ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ನಾರ್ಮಲ್ ಆಗಿ ಕರ್ಜಿಕಾಯಿನಲ್ಲಿ ಒಳಗಡೆ ಸೂಸ್ಲ ಅಥವಾ ಹೂರಣವನ್ನು ತುಂಬಿ ನೀವು ಎಡ್ಜಸ್ನ ನೀರನ್ನ ಹಚ್ಬಿಟ್ಟು ಅಂಟಿಸ್ಬೇಕು. ಇವಾಗ ನೋಡಿ ನಾನಿಲ್ಲಿ ಈ ಮೌಲ್ಡ್ಸ್ನಲ್ಲಿ ಕರ್ಜಿಕಾಯಿ ಮೌಲ್ಡ್ಸಲ್ಲಿ ಎಷ್ಟು ಬೇಕೋ ಅಷ್ಟು ಹೂರಣವನ್ನು ಹಾಕಿ ನಲ್ಲಿ ಇದನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದು ಸ್ಟಿಕ್ಕಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ. ಡಿಸೈನ್ ನಲ್ಲಿ ಚೆನ್ನಾಗಿ ಕರ್ಜಿಕಾಯಿ ತುಂಬ ಸುಲಭ. ಇದರಿಂದ ಇದೊಂದು ತಂದು ಮನೇಲಿ ಇಟ್ಕೊಂಡ್ಬಿಡಿ. ನಿಮಗೆ ಯಾವಾಗ ಬೇಕಿದ್ರೂ ಹಬ್ಬದಲ್ಲಿ ದಿಢೀರಾಗಿ ಮಾಡಿಕೊಟ್ಬಿಡ್ಬೋದು. ಯಾರಾದರೂ ಲಟ್ಟಿಸ್ಕೊಟ್ರೆ ನೀವು ಈ ಥರ ಈಸಿಯಾಗಿ ತುಂಬಿ ಬಿಡ್ಬೋದು. ಇವಾಗ ಇದೇ ಥರ ಎಲ್ಲ ಖರ್ಚುಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ನಾನಲ್ಲಿ ಪಕ್ಕದಲ್ಲಿ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಮೀಡಿಯಮ್ ಉರಿನಲ್ಲಿ ಕಾಯಕ್ಕಿಡಿ. ಪೂರ್ತಿ ಹೈ ಫ್ಲೇಮ್ ಇಟ್ಕೊಂಡು ಎಣ್ಣೆ ಹಾಕಿದ್ರೆ ನಿಮಗೆ ಗರಿಗರಿ ಆಗಲ್ಲ, ಕ್ರಿಸ್ಪಿ ಆಗಲ್ಲ, ಜಾಸ್ತಿ ದಿನ ಕ್ರಿಸ್ಪಿಯಾಗಿ ಉಳ್ಕೊಳ್ಳಲ್ಲ, ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಜಾಸ್ತಿ ಹೊತ್ತು ನೀವು ಫ್ರೈ ಮಾಡಿದಷ್ಟು ಜಾಸ್ತಿ ದಿನ ನಿಮಗೆ ಕ್ರಿಸ್ಪಿಯಾಗಿರುತ್ತೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಳಗಡೆ ನಾವು ಹಾಕಿರುವಂಥ ಬೆಲ್ಲ ಏನಿದೆ ನೋಡಿ ಅಥವಾ ಸಕ್ಕರೆ ಏನಿದೆ ನೋಡಿ, ಬ್ರೌನ್ ಶುಗರು ಚೆನ್ನಾಗಿ ಅದು ಕರಗುತ್ತೆ, ಚೆನ್ನಾಗಿ ಅಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡೋದ್ರಿಂದ ಇವಾಗ ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ಕ್ರಿಸ್ಪಿ ಅಂತ ಅನಿಸಿದ್ಮೇಲೆ ನಾನು ಅಲ್ಲಿ ತೆಗಿತಾ ಇದ್ದೀನಿ. ನೋಡ್ತಿರ್ಬೋದು ದೀಪಾವಳಿ ವಿಶೇಷವಾದಂಥ ರುಚಿಯಾದಂಥ ಗರ್ಗರಿ ಆದಂಥ ಕರ್ಜಿಕಾಯಿ ರೆಸಿಪಿ ರೆಡಿಯಾಗಿದೆ. ಖಂಡಿತವಾಗ್ಲೂ ಈ ಮೆಥಡನ್ನು ಫಾಲೋ ಮಾಡ್ಕೊಂಡು ನೀವು ಕೂಡ ಕರ್ಜಿಕಾಯಿ ಮಾಡಿ ನೋಡಿ. ತುಂಬ ಸುಲಭ ಆಗುತ್ತೆ. ಆದಷ್ಟು ಸುಲಭವಾದಂಥ ವಿಧಾನದಲ್ಲಿ ಮಾಡೋದನ್ನು ನೀವು ನೋಡಿ. ನಮ್ಮ ಚಾನಲಲ್ಲಿ ಸುಮಾರು ರೆಸಿಪಿಗಳು ಸುಲಭವಾಗಿ ಯಾವ ರೀತಿ ಮಾಡೋದಂತ ನಾನು ತೋರಿಸ್ತಾ ಇರ್ತೀನಿ. ತನುಸ್ವಯಮಾಡುಗೆ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ನನ್ನ ಚಾನಲಲ್ಲಿ ಬರುವಂಥ ಪ್ರತಿಯೊಂದು ವೀಡಿಯೋಸ್ಗಳನ್ನ ಮೊದಲು ನೋಡ್ಬೋದು. ಸೊ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.